ಅವಳನ್ನ ಅವ್ರ ತವ್ರ ಮನೆಗಿಂತ ಹೆಚ್ಚಾಗಿ ನೋಡ್ಕೋತಾ ಇಲ್ವಾ? ಹೌದಲ್ವಾ? ಸುಮ್ಮನೆ ಅಲ್ಲಿಗೆ ಯಾಕೆ ಕಳ್ಸೋದು ಅಂತ. ಅಲ್ಲ, ನೀವು ಹೇಳ್ತಾರೆ ಸರಿ ಇದೆ, ಆದ್ರೆ ಮಲ್ಲಿಗೆ ಹಳ್ಳಿಗೆ ಹೋಗ್ಬೇಕು, ತಾತನ ಜೊತೆ ಕಾಲ ಕಳಿಬೇಕು ಅಂತ ತುಂಬಾನೇ ಆಸೆ ಇದೆ. ಇಷ್ಟೇ ಆದ್ರೂ ಅವಳು ಹುಟ್ಟೂರಲ್ವಾ, ಮನಸ್ಸಲ್ಲಿ ಸೆಳಿತಾನೆ ಇರುತ್ತೆ, ಸಹಜ ಅಲ್ವಾ? ಅಷ್ಟೇ ಅಲ್ಲ, ತಾತನಿಗೂ ಕೂಡ ಮೊಮ್ಮಗಳ ಜೊತೆ ಇರಬೇಕು, ಕಾಲ ಕಳಿಬೇಕು ಅಂತ ಆಸೆ ಇದೆ. ಸೊ ಬೇಸಿಕಲಿ ಇದು ತಾತ ಮೊಮ್ಮಗಳಿಗೋಸ್ಕರ ಹಮ್ಮಿಕೊಂಡಿರೋ ಕಾರ್ಯಕ್ರಮ. ಅದು ಅಲ್ಲದೆ ಹಳ್ಳಿನಲ್ಲಿ ಒಳ್ಳೆ ವಾತಾವರಣ, ಗಾಳಿ, ಹಸಿರು ಎಲ್ಲ ಇರುತ್ತೆ. ಮಗು ಬೆಳವಣಿಗೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸ್ವಲ್ಪ ದಿವಸ ಮಲ್ಲಿ ಅಲ್ಲೇ ಇರಲಿ, ಬೇಕಿದ್ರೆ ಡೆಲಿವರಿ ಟೈಮ್ಗೆ ಎಲ್ಲಿ ಕರ್ಸ್ಕೊಳ್ಳೋಣ. ಆಯ್ತು ಬಿಡಪ್ಪ, ನೀನ್ ಇಷ್ಟೆಲ್ಲ ಹೇಳ್ತಾ ಇದ್ದೀಯ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ. ಅಯ್ಯೋ ದೇವ್ರೆ, ಇವನು ಅವಳನ್ನ ಮುಗಿಸ್ಬೇಕು ಅಂತಿದ್ದಾನೆ, ಇವನನ್ನೇ ಅವಳ ಜೊತೆ ಕಳಿಸ್ತಾವ್ರಲ್ಲ. ಶೋ ದೇವ್ರೆ. ಆನಂದ್, ನಾಳೆ ಮಲ್ಲಿ ಸೀಮಂತ ಅಂತೆ, ಊರಿಂದ ಮಲ್ಲಿ ತಾತನೂ ಬಂದಿದಾರಂತೆ. ಹೌದಾ? ಯಾರು ಹೇಳಿದ್ದು? ಭೂಮಿಕಾ ಫೋನ್ ಮಾಡಿದ್ಲು. ಏನೇ ಆಗ್ಲಿ ಗೆಳೆಯ ಒಳ್ಳೆ ಐಡಿಯಾನೇ ಮಾಡಿದಾನೆ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇದು ಸೀಮಂತ ಅಂತಿದ್ದಂಗೆ ನಾನು ನಮ್ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ. ನನಗೆ ನಿನ್ನ ಸೀಮಂತ ನೆನಪಾಯ್ತು. ನಾನು ಯಾವಾಗ್ಲೂ ಹಂಗೆ ನಿನ್ನ ವಿಷಯದಲ್ಲಿ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀನಿ. ಸಾಕು, ಜಾಸ್ತಿ ಡೌ ಮಾಡ್ಬೇಡ. ಆನಂದ್, ನೀನ್ ನಿಜವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದು ಚಿನ್ನ. ಆನಂದ್, ನಿನಗ್ ನೆನ್ಪಿದ್ಯಾ ಮೊದಲನೇ ಸತಿ ನನಗೆ ಮಗು ಆಗುತ್ತೆ ಅಂತ ಗೊತ್ತಾದಾಗ ನಾವೆಷ್ಟು ಖುಷಿಯಾಗಿದ್ವಿ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದಾಗ ನಾವೆಷ್ಟು ಗಾಬರಿ ಆದ್ವಿ. ಆಗ ನನ್ನ ಸಹಾಯಕ್ಕೆ ಬಂದಿದ್ದೆ ಡುಮ್ಮ. ಅವನೇ ಅಲ್ವಾ ನಮಗೆ ಫಾರಿನ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡಿಸಿದ್ದು. ಲಕ್ಷ ದುಡ್ಡು ಖರ್ಚು ಮಾಡಿದ್ದ. ಅವನ ಫ್ರೆಂಡಾಗಿ ಸಿಗೋದಕ್ಕೆ ನೀನ್ ಮಾತ್ರ ಅಲ್ಲ, ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ನಿಜ ಪರ್ಣ, ಅವತ್ತು ಗೆಳೆಯ ನಮ್ಮ ಜೊತೆಗೆ ನಿಲ್ದೇ ಇದ್ದಿದ್ರೆ ನಮ್ಮ ಲೈಫ್ಗೆ ನಮ್ಮ ಮಗ ಬರ್ತಾನೆ ಇರಲಿಲ್ಲ. ಬರೀ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ. ಅವನುಡ ನಮ್ಮ ಮೇಲೆ ತುಂಬಾ ಇದೆ ಅಪ್ಪಣ್ಣ. ಅಯ್ಯೋ, ನಾನ್ ನೋಡು ಮಲ್ಲಿ ವಿಷಯ ಹೇಳಕ್ ಹೋಗಿ ವಿಷಯ ಎಲ್ಲಿಗೋ ಹೊಟ್ಟೋಯ್ತು. ಪಾಪ ಮಲ್ಲಿ, ಈ ಜಯದೇವ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವ್ ನಿಂತವನು ಅಂತ ಅವಳಿಗೆ ಗೊತ್ತೇ ಇಲ್ಲ. ಅದು ಹಾಗೆ ಚಿನ್ನ, ದೀಪದ ಕೆಳಗೆ ಕತ್ಲು ಅನ್ನೋ ತರ ನಮ್ಮವ್ರ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ. ನನ್ನ ಮಗಂದು ಈ ಸಂಬಂಧದ ಮಜಾನೇ ಹಂಗೆ ನೋಡು. ನಮ್ಮ ಕಣ್ಣಿಗೆ ಬರೀ ಒಳ್ಳೇದಷ್ಟೇ ಕಾಣುತ್ತೆ, ಕೆಟ್ಟದ್ದು ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ಜಯದೇವ್ ಅಂತವರು ಆರಾಮಾಗಿರೋದು. ಈ ಸಂಬಂಧನ ಶೀಲ್ಡ್ ತರ ಯೂಸ್ ಮಾಡ್ಕೊಂಡು ಮೆರಿತಾ ಇರ್ತಾರೆ. ನಮ್ಮವರು ನಮ್ಮನ್ನ ಬಿಟ್ಕೊಡಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆ. ಈ ಜಯದೇವ್ ಅಂತವರು ಪ್ರತಿ ಮನೆಗೂ ಒಬ್ಬೊಬ್ರು ಇದ್ದೇ ಇರ್ತಾರೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ಅಳಿಮಯ್ಯ, ಏನಾಯ್ತು? ಮೆಟರ್ನಿಟಿ, ಮೆಟರ್ನಿಟಿ ಲೀವ್ ಸಿಕ್ಕಂಗಿದೆ. ಏನ್ ಮಾಡ್ಲಿ ಮಾಮ್ಸ್, ಎಲ್ಲ ನನ್ ಕರ್ಮ. ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಸೂಪರ್ ಹಿಟ್ ಮೂವಿ ಸಾಂಗ್ ಇದು, ಕೇಳಿಸ್ಕೊಂಡಿದೀಯೇನೋ? ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೀಯ? ಇಂಥದ್ದಕ್ಕೆಲ್ಲ ನಿನ್ನ ಕಿವಿ ಮೂಟ್ ಆಗಿರುತ್ತೆ. ಈಗ ಈ ಸಾಂಗು ನೀನ್ ಏನು ಅನುಭವಿಸ್ತಾ ಇದೆಯಲ್ಲೋ ಆ ಸಿಚುವೇಶನ್ ಕರೆಕ್ಟಾಗಿ ಸಿಂಕ್ ಆಗುತ್ತೆ. ಇದು ನಿನ್ನ ಕರ್ಮ ಅಲ್ಲ ಕಣೋ, ನೀನೇ ನಿನ್ನ ಕೈಯಾರೆ ಮಾಡ್ಕೊಂಡಿರೋ ಕರ್ಮ. ನಾವು ಏನನ್ನು ಕೊಡ್ತೀವೋ ಅದನ್ನೇ ವಾಪಸ್ ಪಡ್ಕೊಳ್ಳೋದು. ಹಣೆ ಬರಕ್ಕೆ ಹೊಣೆ ಯಾರು? ಏನ್ ಮಾಮ್ಸ್ ನೀನು, ನಾನಿಲ್ಲಿ ಏನ್ ಮಾಡೋದಪ್ಪ ಮುಂದಕ್ಕೆ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ರೆ ನೀನು ಕಾಯಿ ಆಸಿಡ್ ಸುರಿಯಕ್ ಬಂದಿದ್ಯಾ? ನಾವು ಸುರಿತಿಲ್ಲಪ್ಪ, ನಾವು ಸುರಿತಾ ಇಲ್ಲ. ನೀನೇ ನಿನ್ನ ಹಣೆ ಬರಕ್ಕೆ, ನಿನ್ನ ನೆಮ್ಮದಿಗೆ, ನಿನ್ನ ಭವಿಷ್ಯಕ್ಕೆ ಆಸಿಡ್ ಯಥಾಶಕ್ತಿ ಸುರ್ಕೋತಾ ಇದೆಯಾ. ನಾವು ಬ್ಯಾಡುವೋ ಅಂತ ಕೂಗಿ ಹೇಳಿದ್ರು ನಿನಗೆ ಕೇಳಿಸ್ತಾ ಇಲ್ಲ.
ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ಮನುಷ್ಯ ಯಾವಾಗ ಒಳ್ಳೆದಕ್ಕೆ ಕಿವುಡನಾಗಿರ್ತಾನೋ, ಒಳ್ಳೆದಕ್ಕೆ ಕುರುಡನಾಗಿರ್ತಾನೋ, ಆವಾಗ ಅವನ ಡೌನ್ ಫಾಲ್ ಶುರುವಾಗುತ್ತೆ. ನಿಂದು ಡೌನ್ ಫಾಲ್ ಅಲ್ಲ ಕಣೋ, ಆಲ್ರೆಡಿ ಪಾತಾಳಕ್ಕೆ ಇಳಿದು ಬಿಟ್ಟಿದ್ಯಾ. ಎಷ್ಟು ಕೆಳಗಿಳಿಬೇಕೋ ಅಷ್ಟು ಇಳಿದು ಹೋಗಿದ್ಯಾ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಎಚ್ಚೆತ್ತುಕೊಳ್ಳೋ ಈಗಲಾದ್ರೂ. ತೀರಾ ಒಳ್ಳೆಯವನಾಗು ಅಂತ ಹೇಳ್ತಾ ಇಲ್ಲ. ಕೆಲವು ಸರ್ತಿ ಒಳ್ಳೆಯವರ ತರ ವೇಷ ಹಾಕೊಂಡ್ರು ಒಳ್ಳೇದೆ. ಅಳಿಮಯ್ಯ, ಒಂದು ಮಾತು ಹೇಳ್ತೀನಿ ನೆನಪಿಟ್ಕೋ. ಈಗೇನಾದ್ರೂ ನಿನ್ನ ಬಾಲ ಬಿಚ್ಚಿದ್ರೆ, ಮಲ್ಲಿಗಿಲ್ಲಿಗೇನಾದ್ರೂ ತೊಂದರೆ ಕೊಟ್ರೆ ನಿನ್ನ ಅಣ್ಣ ಏನು ಮಾಡ್ತಾನಂತ ಗೊತ್ತು ತಾನೆ? ಅಳಿಮಯ್ಯ, ದ್ವಾಪರ ಯುಗದಲ್ಲಿ ಕೃಷ್ಣ ಶಿಶುಪಾಲನ್ನ ಕೊಲ್ಲೋದಕ್ಕೆ 101 ತಪ್ಪು ತರ್ಕ ಕಾದ್ನಂತೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಅವನ ತಾಯಿ. ಅವಳು ಬಂದು ಕೃಷ್ಣನ ಪಾದಪುರದಲ್ಲಿ, ಕೃಷ್ಣ, ನನ್ನ ಮಗ 101 ತಪ್ಪು ಮಾಡೋ ತನಕ ಅವನನ್ನು ಕೊಲ್ಲಬೇಡ, ಕ್ಷಮಿಸು ಅಂತ ಕೇಳ್ಕೊಡ್ಲಂತೆ. ಈಗ ನಿನ್ನ ಕೇಸಲ್ಲೂ ಅದೇ ಆಗ್ತಾ ಇರೋದು. ನೀನು ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಬಂದ್ರು ನಿನ್ನ ಅಣ್ಣ ಯಾಕೆ ಸುಮ್ಮನಿದಾನೆ ಗೊತ್ತಾ? ನಿನ್ನ ಅಮ್ಮನ ಮುಖ ನೋಡ್ಕೊಂಡು. ಯಾವ ಕೃಷ್ಣ ಶಿಶುಪಾಲನ 101 ತಪ್ಪನ್ನ ಕ್ಷಮಿಸ್ಕೊಂಡೇ ಬಂದನೋ ಅದೇ ಕೃಷ್ಣನ ಕೈಯಿಂದ ಶಿಶುಪಾಲ ಹತನಾಗೋದು. ಈಗ ನೀನು ಅದೇ ತರ ತಪ್ಪುಗಳನ್ನ ಮುಂದುವರಿಸ್ಕೊಂಡು ಹೋದ್ರೆ ಶಿಶುಪಾಲಂಗಾದ ಗತಿ ನಿನಗೂ ಆಗುತ್ತೆ ಅಳಿಮಯ್ಯ. ಯಾರ ತಾಳ್ಮೆನೂ ಅತಿಯಾಗಿ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ತಾಳ್ಮೆ ಕಟ್ಟೆ ಹೊಡೆದ್ರೆ ಪ್ರಳಯ ಫಿಕ್ಸ್. ಯು ಮೈಂಡ್ ಇಟ್ ಅಂಡ್ ಯು ಬೆಟರ್ ಮೈಂಡ್ ಇಟ್ ಅಳಿಮಯ್ಯ. ಈ ಮಾವ ಒಬ್ಬ ಸುಮ್ಮನೆ ಲಾರ್ದೆ ಪುರಾಣ ಕೊಯ್ಯಕ್ಕೆ ಬಂದ್ಬಿಡ್ತಾನೆ ಇಲ್ಲಿ. ಇಲ್ಲ, ಏನಾದ್ರೂ ಮಾಡ್ಲೇಬೇಕು.